ಧಾರವಾಡದಲ್ಲಿ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಸಮರವನ್ನ ಸಾರಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಸ್ವಾಮೀಜಿ ಆಲ್ರೆಡಿ. ನೋಡಿ, ಈಗ ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಅಡ್ಡಲಾಗಿದ್ದಾರೆ ಪಕ್ಷೇತರ ಅಭ್ಯರ್ಥಿ ದಿಂಗಾಲೇಶ್ವರ ಸ್ವಾಮೀಜಿ. ಲೋಕಸಭೆಗೆ ಸ್ವಾಮೀಜಿಗಳು ಪ್ರವೇಶ ಪಡೆದಿದ್ದು ಬಹಳ ವಿರಳ. ದಕ್ಷಿಣ ಭಾರತದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡೋಕೆ ದಿಂಗಾಲೇಶ್ವರ ಶ್ರೀಗಳು ಸಜ್ಜಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಮನೆಗೆ ಕಳಿಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಈಗ ದಿಂಗಾಲೇಶ್ವರ ಶ್ರೀ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ರು. ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ಅಲ್ಲಿ ಬಹುತೇಕವಾಗಿ ಸಿಕ್ಕಾಪಟ್ಟೆ ಟಫ್ ಫೈಟ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ನಮ್ಮ ದಕ್ಷಿಣ ಭಾರತಕ್ಕೆ ಬರೋಣ. ಇಲ್ಲಿ ಮಠಾಧೀಶರು ರಾಜಕೀಯಕ್ಕೆ ಬಂದಿರೋದು ಬಹಳ ವಿರಳ. ಧರ್ಮ ಪ್ರಚಾರ ಮಾಡ್ತಾ ಇದ್ರು ಅಥವಾ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು. ಈಗ ನೋಡಿ, ಅಲ್ಲಿ UPಯಲ್ಲಿ ಯೋಗಿ ಆದಿತ್ಯನಾಥ್ ಅಲ್ಲಿ CMA ಮಾಡಿಬಿಟ್ರು. ಬೇರೆ ಬೇರೆ ಕಡೆಗಳಲ್ಲಿ ಮಠಾಧೀಶರು ಅಲ್ಲಿ ರಾಜಕೀಯಕ್ಕೆ ಬಂದಂಥ ಉದಾಹರಣೆಗಳಿದ್ದಾವೆ. ಸಂಸದರು ಕೂಡ ಆಗಿದ್ದಾರೆ. ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಬಹಳ ಕಡಿಮೆ. ಮಠ ಆಯಿತು, ಧರ್ಮ ಆಯಿತು, ಸಮಾಜ ಆಯಿತು ಅಂತ ಓಡಾಡ್ಕೊಂಡಿದ್ರು. ಆದರೆ ಈಗ ಯಾವಾಗ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಯಿತೋ, ಪ್ರಹ್ಲಾದ್ ಜೋಶಿಯವರು 4 ಬಾರಿ ಗೆದ್ದು ಏನು ಮಾಡಿದರು ಅಂಥೇಳಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ದಿಂಗಾಲೇಶ್ವರ ಶ್ರೀಗಳು ಎಂಟ್ರಿ ಕೊಟ್ಟರು. ನೀವು ಯಾರಿಗಾದರೂ ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಅವರ ಬೇಡಿಕೆನ ಯಾರೂ ಕೂಡ ಕಿವಿಗೆ ಹಾಕೊಳ್ಳಿಲ್ಲ. ಹಾಗಾಗಿ ಜೋಶಿಗೆ ಪಾಠ ಕಲಿಸೋಕೆ ಇದು ಸೂಕ್ತ ಸಮಯ, ಪಕ್ವ ಕಾಲ ಅಂಥೇಳಿ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಅಖಾಡದಲ್ಲಿದ್ದಾರೆ. ಜೋಶಿಯವರಿಗೆ ಢವಢವ ಶುರುವಾಗಿಬಿಟ್ಟಿದೆ. ಈಗ ಬೇರೆ ಬೇರೆ ಮಠಗಳ ಮಠಾಧೀಶರನ್ನ ಭೇಟಿ ಆಗ್ತಾ ಇದ್ದಾರೆ. ನಾಮನಿರ್ದೇಶಕರಾಗಿದ್ದು ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ